ನವರಾತ್ರಿಯಲ್ಲಿ ಎಲ್ಲೆಡೆಯೂ ನವದುರ್ಗಿಯರ ಆರಾಧನೆ ನಡೆಯುತ್ತೆ. ನಾವಿವತ್ತು ಸಹ್ಯಾದ್ರಿ ತಪ್ಪಲಿನಲ್ಲಿರೋ ಒಂದು ಸುಂದರ ದೇವಾಲಯಕ್ಕೆ ಕರ್ಕೊಂಡು ಹೋಗಲಿದ್ದೇವೆ. ಆ ಭವ್ಯ ದೇಗುಲ ಯಾವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನವರಾತ್ರಿಯ ದಿನಗಳಲ್ಲಿ ಪ್ರತಿದಿನವೂ ಒಂದೊಂದು ದೇವಾಲಯದ ದರ್ಶನ ಮಾಡ್ತಾ ಬಂದಿದ್ದೇವೆ. ಇಂದು ಸಹ ಒಂದು ಭವ್ಯ ದೇವಾಲಯ ದರ್ಶನ ಮಾಡಿದ್ದೇವೆ. ಸಹ್ಯಾದ್ರಿ ತಪ್ಪಲಲ್ಲಿ ಕುಬ್ಜಾ ನದಿ ತಟದಲ್ಲಿ ಅರಳಿ ನಿಂತ ದೇವಾಲಯವೇ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಈ ದೇವಾಲಯದ ಬದಿಯಲ್ಲೇ ಹರಿಯುತ್ತಿದೆ ಕುಬ್ಜಾ ನದಿ. ಕೈಲಾಸದಲ್ಲಿ ನೃತ್ಯಗಾರ್ತಿಯಾಗಿದ್ಲು. ಪಾರ್ವತಿಯ ಶಾಪಕ್ಕೆ ಗುರಿಯಾಗಿ ಇಂದು ಕುಬ್ಜಾ ನದಿಯಾಗಿ ಪಾಪ ಸವಿಸ್ತಾ ಇದ್ದಾಳೆ. ಪರಮೇಶ್ವರಿ ಎನ್ನಲು ಪಾಪವು ಕಾಡದು, ನಾಗೇಶ್ವರಿ ಎನ್ನಲು ದೋಷವು ಬಾರದು, ನಾಗೇಶ್ವರಿ ಎನ್ನಲು ದೋಷವು ಬಾರದು. ಪರಮೇಶ್ವರಿ ಎನ್ನಲು ಪಾಪವು ಕಾಡದು, ನಾಗೇಶ್ವರಿ ಎನ್ನಲು ದೋಷವು ಬಾರದು, ನಾಗೇಶ್ವರಿ ಎನ್ನಲು ದೋಷವು ಬಾರದು. ಇನ್ನು ನೀವಿಲ್ಲಿ ನೋಡ್ತಾ ಇರೋದು ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಾಲಯ. ಆಗಮೋಕ್ತ ಪ್ರಕಾರದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯ ಬಹು ವಿಶಾಲವಾಗಿದ್ದು ಭಕ್ತರ ಮನಸೆಳೆಯುತ್ತದೆ. ಜೀವೇಶ್ವರಿ ಎನ್ನಲು ಬಾಧೆಯು ಬಾರದು, ಕಾಮೇಶ್ವರಿ ಎನ್ನಲು ಕಾಮವು ಕಾಡದು, ಜೀವೇಶ್ವರಿ ಎನ್ನಲು ಬಾಧೆಯು ಬಾರದು. ಖರ ರಟ್ಟಾಸುರರು ಅನ್ನೋ ಅಸುರರ ಸಂಹಾರಕ್ಕಾಗಿ ಪಾರ್ವತಿ ದೇವಿ ಧರೆಗಿಳಿದು ಅಸುರರನ್ನ ಸಂಹಾರ ಮಾಡಿದ್ಲು. ಅಂದಿನಿಂದ ತಾಯಿ ಇಲ್ಲೇ ಲಿಂಗ ಸ್ವರೂಪದಲ್ಲಿ ನೆಲೆಗೊಂಡ್ಲು. ಹಾಗಾಗಿ ಇಲ್ಲಿ ಲಿಂಗ ಸ್ವರೂಪಕ್ಕೆ ಅಭಿಷೇಕಾದಿಗಳು ನೆರವೇರುವುದು. ಪಶ್ಯದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ಭೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಪೂಷ್ಯ ಪೃಥ್ವೀ ಬಹುಲಾ ನ ಉರ್ವೀ ಭವಾತೋಕಾಯತನಯಾಯ ಸಂಯೋಃ ವಿಶ್ವಾನಿನೋ ದುರ್ಗಃ ಜಾತವೇದಃ ಸಿಂಧುನ್ನ ನಾವಾದುರಿದಾತಿಪರ್ಷಿ ಅಗ್ನೇ ಅತ್ರಿವನ್ಮನಸಾ ಗೃಹಾಣೋಸ್ಮಾಕಂ ಬೋಧ್ಯಪಿತಾ ತನೂನಾಂ ಪೃತನಾಜಿತಗುಂ ಸಹಮಾನಮುಗ್ರಮಗ್ನಿಗುಂ ಭುವೇಮ ಪರಮಾತ್ ಸದಸ್ತಾತ್ ಸನಃ ಪಶ್ಯದತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ರತ್ನೋಷಿ ಕಮೇಭ್ಯೋ ಅಧ್ವರೇಷು ಸನಾಚ ಹೋತಾನವ್ಯಶ್ಚ ಸತ್ಸಿ ಸ್ವಾಂಚಾಗ್ನೇ ತನುವಂ ಪಿಪ್ರಯ ಸ್ವಾಸ್ಮಭ್ಯಂ ಚ ಸೌಭಗಮಾಯ ಜಸ್ವ ಗೋಭಿರ್ಜುಷ್ಟಮಯುಜೋ ನಿಷಿಕ್ತ
अभिसंवसानो वैष्णवीं लोकहिममानयन्ताम् ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात् ॐ शान्ति शान्ति ಸಂಕ್ರಮಣ, ನವರಾತ್ರಿಯಂತಹ ಪರ್ವಕಾಲಗಳಲ್ಲಿ ತಾಯಿಗೆ ವಿಶೇಷ ಪೂಜಾರ್ಚನೆಗಳು ನೆರವೇರುತ್ತವೆ. ಆ ಪೂಜಾ ಕ್ರಮಗಳನ್ನು ನೋಡುವುದೇ ಸೌಭಾಗ್ಯ. ಶುಕ್ರವಾರದ ಪೂಜೆಗೆ ಒಲಿವ ದೇವಿಯ ಪೂಜಿಸಿ ವರವ ಪಡೆಯಲು ಪ್ರಾರ್ಥಿಸಿ ಮಂದಾರ್ತಿ ಮಾತೆಗೆ ವಂದಿಸಿ ಶುಕ್ರವಾರದಿ ಪೂಜಿಸಿ. ನವರಾತ್ರಿಯ ಈ ಪರ್ವ ದಿನದಲ್ಲಿ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ದರ್ಶನದಿಂದ ನಿಮ್ಮೆಲ್ಲ ಪಾಪಗಳು ಕಳೆಯಲಿ, ಸನ್ಮಂಗಲಗಳು ಲಭಿಸಲಿ ಅಂತ ತಾಯಿಯನ್ನ ಮತ್ತೊಮ್ಮೆ ಪ್ರಾರ್ಥಿಸೋಣ. ನಾಳೆ ಮತ್ತೆ ದಸರಾದ ಮತ್ತಷ್ಟು ವಿಶೇಷತೆಗಳನ್ನು ಹೊತ್ತು ನಿಮ್ಮುಂದೆ ಹಾಜರಾಗ್ತೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.